45 kg ಹೆಚ್ಚಿಗೆ ಇರಬೇಕು. ಅದು ಕ್ವಿಂಟಲ್ ಗಟ್ಟಲೆ ಇದ್ರೂ ತಗೋತೇವೆ, ಅದಕ್ಕೆ ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ಅದರ ಜೊತೆಗೆ ತೂಕ, ವಯಸ್ಸು ಮತ್ತು ಎಲ್ಲವೂ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ಆರೋಗ್ಯವಾಗಿರಬೇಕು. ಅದರ ಜೊತೆಗೆ ಕೊಡಾಕ ದೊಡ್ಡ ಮನಸ್ಸು ಇರಬೇಕು. ಇವೆಲ್ಲವೂ ಇರ್ತಾವ, ಅದ್ರ ಕೊಡಾಕ ದೊಡ್ಡ ಮನಸ್ಸಿರಲ್ಲ. ನಾನು 150 ಸಲ ರಕ್ತ ಕೊಟ್ಟೇನೆ ಅಂತ ಭಾಳ ಜೋರ ಚಪ್ಪಾಳೆ ಹೊಡೆದು ಅಲ್ಲ, ಈಗ ಹೊಡಿತೀರ ಈಗಿಲ್ಲ, ಗೊತ್ತೈತಿ. ಒಳ್ಳೆ ಕೆಲಸ ಮಾಡಿದವ್ರಿಗೆ, ಒಳ್ಳೆ ಕೆಲಸ ಮಾಡಿದವ್ರಿಗೆ ಚಪ್ಪಾಳೆ ತಟ್ಟಬೇಕು, ಕರೆಕ್ಟ್ ಹೌದಾ? ಮತ್ತೆ ಈಗ ನಾಳೆ 7ನೇ ತಾರೀಕಿಗೆ ಯಾರು ರಕ್ತದಾನ ಮಾಡ್ತೀರಿ? ಕೈ ಎತ್ತರ ಹಂಗಾರೆ ಸಮಸ್ಯೆ ಹೆಂಗೈತೆ ಅಂತಂದ್ರೆ 150 ಸಲ ರಕ್ತದಾನ ಮಾಡಿದ್ರಿ ಅಂತ ಜೋರಾಗಿ ಚಪ್ಪಾಳೆ ಹೊಡೆದ್ರಿ. ಅದನ್ನ ಒಂದ್ಸಲ ರಕ್ತದಾನ ಮಾಡ್ಬೇಕು ಅಂತ ಕೈ ಎತ್ತಬೇಕಲ್ಲ. ಸಮಸ್ಯೆ ಭಾಳ ಅದಾವ. ಒಳ್ಳೆ ಕೆಲಸಗಳನ್ನ ಮಾಡಬೇಕು. ಇಷ್ಟೆಲ್ಲ ವಿಚಾರ ನಾನು ಹಂಗ ಒಂದು ಖುಷಿ ಹೇಳ್ತೇನೆ. ನಾವು ಭಾಳ ಕಡೆ ಹೇಳ್ತಿರ್ತೀವಿ, ಹೊಸಾಪುರ ಗ್ರಾಮದೊಳಗೆ ಸರಿ ಅಂಗಡಿಲ್ಲ, ಎಗ್ ರೈಸ್ ಅಂಗಡಿಲ್ಲ ಅಂತಂದ್ರೆ. ಅದು ಯಾರ ಸರಿಯಾಗಿ ಕುಡಿಯಕ್ಕೆ ಕರೆದ್ರೆ ಕೈ ಎತ್ತಿರಲಿಲ್ಲ, ಎತ್ತಾರೆ. ತಂಬಾಕ ತಿನ್ಬೇಡ್ರಿ ಅಂತ ಭಾಳ ಜನ ಹೇಳ್ತಾರೆ. ತಂಬಾಕ ತಿನ್ಬೇಡ್ರಿ ಅಂತ ಭಾಳ ಜನ ಹೇಳ್ತಾರ. ಸೆರೆ ಕುಡಿಬೇಡ್ರಿ ಭಾಳ ಜನ ಹೇಳ್ತಾರ. ಆದ್ರೆ ಮರಿ ಅದನ್ನ ಮಾಡ್ತೀರಿ ಹೊರತು ನಾಳೆ ರಕ್ತದಾನ ಮಾಡಕ್ ಬರ್ರಿ, ನಿಮ್ಮ ಆರೋಗ್ಯ ವೃದ್ಧಿ ಆಕೈತಿ, 4 ಜನರ ಜೀವ ಉಳಿತೈತಿ ಅಂತಂದು ಎಷ್ಟು ಜನ ಬರ್ತೀರಿ? ಈ ಕೈ ಇಲ್ಲ, ಕೈ ಎತ್ತಕ್ ಬರಲ್ಲ. ಯಾಕೆ ಗೊತ್ತಾ? ನಾವು ರಕ್ತ ಕೊಟ್ಬಿಟ್ರೆ ವೀಕ್ ಆಗ್ಬಿಟ್ರೆ ಹೆಂಗ, ನಮಗೆ ತಲೆ ತಿರುಗಿ ಇದ್ಬಿಟ್ರೆ ಹೆಂಗ? ನಮ್ಗಿರೋ ಒಬ್ಬೊಬ್ಬರ ಮಕ್ಕಳು ಯಾವ್ದಕ್ ಬೇಕಪ್ಪ? ಮತ್ ನಿಮ್ಮನಿಂದ ರಕ್ತ ಬೇಕಾದಾಗ ಬೇರೆದ್ರು ಬರಾಕ್ ಕೊಡ್ತಾರಲ್ಲ, ಅವ್ರ ಕಡೆಯಿಂದ ಯಾಕೆ ರಕ್ತ ತಗೊಂತೀರಿ? ಅವನು ಒಬ್ಬನ ಮಗ ಇರ್ತಾನ, ಅಕ್ಕಿನ ಒಬ್ಬಕ್ಕೆ ಮಗ ಇರ್ತಾನ. ಅವ್ರು ತಲೆ ತಿರುಗಿ ಬಿದ್ಬಿಟ್ರೆ ಸಮಸ್ಯೆ ಬಂತು, ಹೌದಲ್ಲ? ಒಟ್ಟು ಜನರಿಗೆ ತಲೆಯಾಗ ಏನೈತಿ ಅಂತಂದ್ರೆ, ಒಳ್ಳೇದು ಮಾಡ್ರಿ, ಅದು ನಮ್ಮ ನಿಂತ್ರ ಬೇಡ. ಒಳ್ಳೇದು ಮಾಡ್ರಿ, ನೀವು ನಮ್ಮ ಹತ್ರ ಏನಕ್ಕೆ ಕೇಳಬೇಡ. ನಾನು ಹಂಗ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೇನೆ. ರಕ್ತ ಕೊಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ದೇವ್ರಿಗೆ ಯಾರ ಕೈ ಮುಗಿತೀವಿ? ಕೈ ಎತ್ತ. ಎಲ್ಲರೂ ಕೈ ಮುಗಿತೀವಿ. ದೇವ್ರ ಮಾತ್ರ ಕೈ ಮುಗಿತೀರಿ. ನಿಮ್ಮ ಮನೆಯವ್ರು ಯಾರಿಗಾರ ರಕ್ತ ಬೇಕು ಅಂತಂದು ಕೇಳದ ಮನೆಗೆ ಇರ್ತೀರಿ. ಅದು ಸತ್ತು ಅಂತ ಗೊತ್ತಾಗ್ತದೆ, ಎಲ್ಲ ಕೆಲಸ ಬಿಟ್ಟು ಊರು ಬಿಟ್ಟು ಊರಿಗೆ ಹೋಗ್ತೀವಿ. ಕರೆಕ್ಟಾ? ಸಮಸ್ಯೆಗಳು ಭಾಳ ಅದಾವ. ಒಂದಿಷ್ಟು ನಾವು ಖಾರವಾಗಿ ಮಾತಾಡ್ತೀವಿ. ಖಾರವಾಗಿ ಮಾತಾಡಲಿಲ್ಲ ಅಂದ್ರೆ ಜನರು ಜಾಗೃತರಾಗಲ್ಲ. ನಿಮ್ಗೆ ಹಂಗೆ ಗೊತ್ತಿರಲಿ ವಿಶೇಷ. ಎಷ್ಟು ಜನ ನಾವು ಕೇಳುವ ಪ್ರಶ್ನೆಗಳಿಗೆ ಬಹಳಷ್ಟು ಜನ ಪ್ರಾಮಾಣಿಕವಾಗಿ ಉತ್ತರ ಕೊಡಬೇಕು. ಒಂದು ಹೆಣ್ಣು ಮಗಳ ಮದುವೆ ಆಗ್ತದೆ. ಮದುವೆ ಆದ್ಮೇಲೆ ಪ್ರೆಗ್ನೆಂಟ್ ಆಗ, ಪ್ರೆಗ್ನೆಂಟ್ ಆದ್ಮೇಲೆ ಕುಬ್ಸಕ್ಕೆ ಎಷ್ಟು ಜನ ಹೋಗಿಲ್? ಕೈ ಎತ್ತ. ಎಷ್ಟು ಜನ ಹೋಗಿಲ್? ಎಲ್ಲರೂ ಹೋಗ್ತೇವೆ. ಕುಬಸ್ ಆದ್ಮೇಲೆ ಡೆಲಿವರಿ ಆಗೈತಿ. ಡೆಲಿವರಿ ಆದ್ಮೇಲೆ ಮತ್ತೆ ನಾಮಕರಣ ಕರೀತಾರೆ. ನಾಮಕರಣಕ್ಕೆ ಎಷ್ಟು ಜನ ಹೋಗಿಲ್? ಕೈ ಎಲ್ಲರೂ ಸೇರಿ ಹೋಗ್ತೇವೆ. ಈ ಕುಬಸ ಮತ್ತು ನಾಮಕರಣ ನಡುವ ಡೆಲಿವರಿ ಆಕೈತಿ. ಆ ಡೆಲಿವರಿ ಟೈಮ್ ರಕ್ತ ಬೇಕು ಅಂತಂದು ಹೇಳಿ ಬರ್ದಾಡ್ತಿರ್ತಾರೆ. ಎಷ್ಟು ಜನ ಹೋಗ್ತಿರ್? ಕೈ ಈಗೇನು ಯಾರು ನಕ್ಕಿರಲ್ಲ. ನಿಮ್ಮ ಮನೆಯವ್ರಿಗೆ ರಕ್ತ ಬೇಕಾದಾಗ ಮಂದಿನ ಹಿಂಗನಾಗುತ್ತ. ಸಮಸ್ಯೆ ಏನೈತಿ ಅಂತಂದ್ರ, ಕುಬ್ಸಕ್ಕೆ ಕರ್ಲಿಲ್ಲ ಅಂತ ಮಾತಾಡ್ಸೋದು ಬಿಟ್ಟಾರ ನೋಡಿ, ನಾಮಕರಣಕ್ಕೆ ಕರ್ಲಿಲ್ಲ ಅಂತ ಮಾತಾಡ್ಸೋದು ಬಿಟ್ಟಿವಿ. ಆದ್ರ ರಕ್ತ ಕೊಡಕ್ ಬರ್ಲಿಲ್ಲ ಅಂತಂದು ಹೇಳಿ ಮಾತಾಡ್ಸೋರು ಯಾರನ್ನೂ ಬಿಟ್ಟಿಲ್ಲ. ಆದ್ರ ನಿಮ್ಗೆ ಹಂಗ ಗೊತ್ತಿರ್ಲಿ, ಡೆಲಿವರಿ ಟೈಮ್ನಾಗ ರಕ್ತ ಕೊಟ್ಟು ಜೀವ ಉಳಿಸಿದವ್ರು ನಾಮಕರಣ ಕರೆಯಲ್ಲ. ಮತ್ತೆ ಯಾರನ್ನ ಕರಿತೀವಿ ನಾವು? ರಕ್ತ ಸಂಬಂಧಿಕರನ್ನ ಕರಿತೀವಿ. ಜನರು ಬದಲಾಗಬೇಕಾಗ್ಯದ. ಅದಕ್ಕೆ ದೇವರ ಕಾರ್ಯಗಳಲ್ಲಿ ಜಾಸ್ತಿ ಜನ ದೇವ್ರು ನಂಬ್ತೀರಿ, ಆದ್ರೆ ದೇವ್ರ ಹತ್ರ ಕೈ ಮುಗಿತೀರಿ, ಅದು ದೇವ್ರು ಮೆಚ್ಚುವಂತ ಒಬ್ಬ ಕೆಲಸವನ್ನು ಮಾಡಲ್ಲ. ಪಾಪ ಸ್ವಾಮಿಗಳು ಬಹಳಷ್ಟಿಂದ ಪ್ರವಚನ ಹೇಳಕತ್ತಾರ. ಪ್ರವಚನ ಹೇಳಿಬಿಟ್ಟಿದ್ರೆ ಬಹಳಷ್ಟು ಜನ ಬದಲಾಗಬೇಕಾಗಿತ್ತು. ಆದ್ರೆ ನಮ್ಮ ಪೊಲೀಸರ ಕೆಲಸ ಕಡಿಮೆ ಆಗೋದು ಇನ್ನಾದ್ರು. ಕರೆಕ್ಟ್ ಅಲ್ಲ? ಕರೆಕ್ಟ್ ಅಲ್ಲ? ಮತ್ತ ಇದ್ರದ ಉಪಯೋಗ ಎಲ್ಲಿ ನೋಡ್ತದೆ ಅಂತ. ಈಗ ಇನ್ನೂ ಒಂದು ಮಾತು ಹೇಳ್ತೇನೆ, ಮನ್ಸಿಗೆ ನೋವಾದ್ರೆ ಅಡ್ಡಿಲ್ಲ. ಈಗ ಯಾರು ರಕ್ತದಾನ ಮಾಡ್ತೀರಿ? ಕೈ ಎತ್ತಿ. ಕಷ್ಟ ಐತಿ. ಇನ್ನೊಂದು ಖುಷಿ ಪಡ್ತಿರೋ ಅಸಹ್ಯ ಯಾಕಂತ ಗೊತ್ತಿಲ್ಲ. ಅಕ್ಕಿ ಹಾಲೂರಾಗ ನಾಯಿ ರಕ್ತ ಕೊಡ್ತಾವ. ನಾಚಿಕೆ ಆಗುತ್ತೆ. ನಾಯಿಗೆ ರಕ್ತ ಕೊಟ್ಟು ಜೀವ ಉಳಿಸಿದಂತ ಕಥೆಗಳಿರ್ತಾವ. ಈಗೂ ಕೂಡ ಬರ್ರಿ, ಬೇಕಂದ್ರೆ ಹೃದಿ ಮತ್ತ ಸಿರಿ ಮತ್ತ ಕಾಳಿ ಇರ್ತಕ್ಕಂಥ ನಾಯಿಗೆ ರಕ್ತ ಕೊಟ್ಟು ಮಾತು ಬರಲ್ಲ. ಅಷ್ಟು ವಿಶಾಲವಾದ ಮನಸ್ಸು ಸಿಗೋತ ಮಾತ್ರ ಬರ್ತಾರೆ. ಈಗ ಒಬ್ರು ಯಜಮಾನ್ರಂದ್ರೆ ಅವ್ರು ಕೊಡ್ತಾರ, ಇವ್ರು ಕೊಡ್ತಾರಂದ್ರೆ ಅವ್ರು ಕೊಟ್ಟು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಕಡಿಮೆ ಆಗತ್ತೆ, ನಿಮ್ಗಾಗಂಗಿಲ್ಲ. ಸಮಸ್ಯೆ ಭಾಳ ಅದಾವ. ಅದಕ್ಕೆ ನಾನು ಹೇಳೋದಿಷ್ಟ, ಬಹಳಷ್ಟು ಟೈಮ್ ತಗೊಳ್ಳೋದು ಬೇಡ. ಯಾರಿಗೆಲ್ಲ ಜಾಸ್ತಿ ದಿನ ಬದುಕಬೇಕು ಅಂತ ಆಸೆ ಐತಿ ಅವರೆಲ್ಲರೂ ರಕ್ತದಾನ ಮಾಡ್ರಿ. ಯಾರಿಗೆಲ್ಲ ದೇವ್ರ ಮೆಚ್ಚೋ ಕೆಲಸ ಮಾಡ್ಬೇಕು ಅಂತ ಹೇಳಿ, ಈಗ ನಾನು 150 ರಕ್ತದಾನ ಮಾಡ್ರಿ ಅಂತ ಹೇಳಿ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿದ್ರಿ. ಎಷ್ಟು ರಕ್ತ ಕೊಟ್ಟಿರ್ಬೋದು? ನಾನು ಹಂಗೆ ವಿಚಾರ ಮಾಡ್ರಿ. ಒಂದು ಸಲ ರಕ್ತದಾನ ಮಾಡಕ್ ಹೋದ್ವಿ ಅಂತಂದ್ರೆ 350 ml 450 ml ಬ್ಲಡ್ ತಗೋತಾರೆ. ಅರ್ಧ ಲೀಟರ್ಗೆ ಇಷ್ಟು ಕಡಿಮೆ. ಇಷ್ಟೇ ಕಡಿಮೆ. ಕುಂತು ನೀವು ಕ್ಯಾಲ್ಕುಲೇಟ್ ಮಾಡ್ರಿ. 70 ರಿಂದ 75 ಲೀಟರ್ ರಕ್ತ ನಾವು ಅದನ್ನ ಕೊಟ್ಟೆ.
ಚಪ್ಪಾಳೆ ಹೊಡಿಬೇಡ್ರಿ, ನಮ್ಗೆ ಚಪ್ಪಾಳೆ ಬೇಡ. ಏನ್ ಬೇಕು? 7ನೇ ತಾರೀಕಿಗೆ ಬಂದು ಬ್ಲಡ್ ಕೊಡ್ಬೇಕು. ಚಪ್ಪಾಳಿ ಹೊಡೆದು ನೀವು ಒಳ್ಳೆ ಕೆಲಸ ಮಾಡಿರಿ ಅಂತಂದ್ ಹೇಳಿ ನೀವು ಹಿಂದೆ ಸರ್ಕೊಳ್ಳೋದು ಬೇಡ. ನಮ್ಗೆ ನಮ್ಮಂಗ ಮಕ್ಕಳು ಹುಟ್ಲಿ ಅಂತಂದ್ ಹೇಳಿ ನೀವೆಲ್ಲರೂ ಖುಷಿ ಪಡ್ಬೇಕು. ಈ ಹೊತ್ತಿಗೆ ನಮ್ಮ ಅವ್ವ ನೆನೆಸ್ಬೇಕು. ಈಗೂ ಮನ್ಯಾಗ 63 ವರ್ಷ 2 ಸಲ ರಕ್ತ ಕೊಟ್ಟಾಳ, ಈಗೂ ಕೊಡ್ತಾರ. ನಾಳೆ ನೀವು ಬೇಕಾದ್ರೆ ನೋಡಕ್ ಬರ್ರಿ. 63 ವರ್ಷ ನಮ್ಮವ್ಗ. ನಾಳೆ 22ನೇ ತಾರೀಕು ಅಚ್ಚಲೂರಾಗ ಬ್ಲಡ್ ಕ್ಯಾಂಪ್ ಮಾಡ್ತೀವಿ. ಅಲ್ಲಿ ನಮ್ಮವ್ವ ನಮ್ಮಪ್ಪ ಕೊಡಕ್ ಬರಂಗಿಲ್ಲ, ಯಾಕಂದ್ರೆ 65 ವರ್ಷ ಮುಗಿದೋತು. ನಮ್ಮಪ್ಪ 64 ವರ್ಷ 11 ತಿಂಗಳಿಗೆ ರಾಷ್ಟ್ರ ರಕ್ತದಾನ ಮಾಡಿ ಅವರು ರಿಟೈರ್ಡ್ ಆಗ. ನಮ್ಮ ಅವ್ವನ ಕತಿ ಯಾಕೆ ನಾ ಈಗ ಹೇಳ್ತೀನಿ ಅಂತಂದ್ರೆ, ನೀವೇನು ಭಾವಿಸ್ತಿದ್ರಲ್ಲ ನನ್ನ ಮಕ್ಕಳಿಗೆ ಏನಾಗ್ಬಿಡ್ತೋ ಏನೋ, ಏನಾಗತ್ತೆ ಏನೋ ಅಂತೆಲ್ಲ ಹೇಳ್ತಿದ್ರಲ್ಲ, ಏನು ಹೇಳ್ತಿದ್ರಲ್ಲ, ನಮ್ಮ ಅವನು ಹಿಂಗಂತಿದ್ರು. ಆದ್ರೆ ಈಗ ನಮ್ಮ ಅವನ ಪರಿಸ್ಥಿತಿ ಹೆಂಗಾಗೈತೆ ಅಂತಂದ್ರೆ, ನಿಮ್ಮ ಮಗ ಏನ್ ಮಾಡ್ತಾನೋ ಅಂತ ಕೇಳಿದ್ರೆ ಪೊಲೀಸ್ ಅದಾನ ಅಂತ ಹೇಳಲ್ಲ. ಫಸ್ಟಿಗೆ ನಾನು 35 ವರ್ಷದಿಂದ ನನ್ನ ರಕ್ತ ಹರಿಸಿ ನಾ ಜೀವ ಕೊಟ್ಟಿದ್ದೀನಿ. ಇವತ್ತ ಆ ಜೀವ ಮತ್ತೊಂದು ತನ್ನ ರಕ್ತ ಹರಿಸಿ ಮತ್ತೆ 4 ಮಂದಿ ಜೀವ ಉಳಿಸಾಗತ್ತೆ ಅಂತ ಎಲ್ಲರಿಗೂ ಹೇಳ್ಕೊಂತ ಹೇಳ್ತಾರ. ನಮ್ಮ ಅಂತ ತಾಯಂದ್ರೆ ಜಾಸ್ತಿ ಹುಟ್ಟಬೇಕು. ಈಗ ಪ್ರಾಮಾಣಿಕವಾಗಿ ಕೈ ಎತ್ರಿ. 18 ವರ್ಷ ಆದ್ಮ್ಯಾಗ ಓಟ್ ಹಾಕಕ್ಕೆ ಹೋಗಂತ ಹೆಂಗ್ ಕಳಿಸ್ತೀನಿ, ಹಂಗ 18 ವರ್ಷ ಆದ್ಮೇಲೆ ನನ್ನ ಮನೆ ಮಕ್ಕಳಿಗೆ ರಕ್ತದಾನ ಮಾಡ್ರಿ ಅಂತ ಎಷ್ಟು ಜನ ಕಳಿಸುವಂತ ಪಾಲಕದ್ರ ಕೈ ಎತ್ರಿ. ಆ ಮಾತಿಗೆ ಸ್ವಲ್ಪ ಜೋರ ಚಪ್ಪಾಳೆ ಹೊಡೆ ಕಳಿಸ್ತಿದ್ರಿ ಬೇರೆ ವಿಚಾರ. ಅದು ಇಷ್ಟು ಹೇಳಿದ್ರು ಕೂಡ ಇನ್ನೂ ಕೈ ಮ್ಯಾಗತ್ತಂದ್ರೆ ನಿಮಗೆ ಏನಾಗೈತೆ ಅನ್ನೋದು ವಿಚಿತ್ರ ಆಗೈತೆ. ಈ ಗುಡ್ಡಿ ಎಕ್ಸಾಮ್ ಹೋಗ್ತಾನೆ ಅಂತ ನನಗೆ ಅದ ನಿಮ್ಮ ಇಲ್ಲಿ ಹೇಳ್ತಿ ಕೇಳ್ರಿ. ಹೊಲ್ದಾಗ ಅಲ್ಲ ಇದೆ ಎಲ್ಲ ಹಳ್ಳಿ ಒಳಗ ಅದರಿ. ನಾನು ಅದನ್ನ ಹೇಳುದು, ಈ ರೀತಿ ಸಮಸ್ಯೆಗಳು ಬಂದಾಗ ಯಾರು ಕೂಡ ದುಡಿಲಾರದ ಜೀವನ ಮಾಡೋರು ಯಾರು ಇಲ್ಲ. ಹೊಲ ಮನೆ ಕೆಲಸ ಮಾಡ್ತಾರ, ಪೊಲೀಸ್ ನೌಕರಿ ಮಾಡ್ತಾರ, ಅಲ್ಲಿ ಕೆಲಸ ಮಾಡ್ತಾರೆ, ಇಲ್ಲಿ ಕೆಲಸ ಮಾಡ್ತಾರೆ. ಅವರು ರಕ್ತ ಸುಟ್ಟೋಗಿರ್ತಾವ. ನಿಮ್ಮ ಮನೆಯವ್ರಿಗೆ ಬೇಕಾದಾಗ ಅವ್ರ ರಕ್ತ ಯಾಕೆ ಕೇಳ್ತೀರಿ? ನಿಮ್ಮ ಮನೆಯೊಳಗ ರಕ್ತ ಬೇಕಾದಾಗ ಇಷ್ಟೆಲ್ಲ ಮಾತಾಡ್ತೀರಿ. ಮತ್ತೆ ನಿಮ್ಮ ಮನೆಯವ್ರಿಗೆ ರಕ್ತ ಬೇಕಾದಾಗ ಅವ್ರು ಕೊಡಬೇಕು ಅಂದಾಗ ಇಷ್ಟೆಲ್ಲ ಮಾತಾಡ್ತೀರಿ. ನಿಮ್ಮ ಮನೆಯವ್ರಿಗೆ ರಕ್ತ ಬೇಕು ಅಂದಾಗ ಯಾಕೆ ಮತ್ತೊಬ್ರಿಗೆ ಕೇಳ್ತೀರಿ? ಈ ಕುಂಟು ನೆಪಗಳನ್ನೆಲ್ಲ ಬಿಡ್ರಿ. ನಿಮಗೆ ನೀವು ಡಾಕ್ಟರ್ ಆಗ್ಬೇಡ್ರಿ. ಅಲ್ಲಿ ಬರ್ರಿ, ಅರ್ಹತೆ ಇತ್ತು ಅಂದ್ರೆ ರಕ್ತದಾನ ಮಾಡ್ರಿ, ಅರ್ಹತೆ ಇಲ್ಲ ಅಂತಂದ್ರೆ ಅಲ್ಲೇ ಡಾಕ್ಟರ್ ಇರ್ತಾರ, ಫ್ರೀ ಆಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಇದು ಎಷ್ಟೆಲ್ಲ ಹೇಳ್ತಲ್ಲ. ಈ ಇನ್ನೂ ಬೆಳತಂಕ ಕೇಳಿದ್ರು ಕೂಡ ಇನ್ನೂ ಯಾರು ಕೈ ಎತ್ತಂಗಲ್ಲ. ಆದ್ರೆ ಗುಬ್ಬಿ ಹಚ್ಚಿ ಮಾತ್ರ ನಿಮ್ಮ ಹತ್ರ ಮೆಚ್ಚ ನೆನ್ಬಿಡಿ. ಅವ್ರಿಗೆ ಬೇಕಪ್ಪ ಹೊಡಿತೀವಿ, ಅವ್ರಿಗೆ ಗೊತ್ತಿಲ್ಲ, ಇನ್ನೊಂದು ಗೊತ್ತಿಲ್ಲ, ಅವ್ರಿಗೆ ಏನಕ್ಕೆ ಅಂತ ಗೊತ್ತಿಲ್ಲ. ಅವ್ರು ಒಳ್ಳೆ ಕೆಲಸಕ್ಕೆ ನಾ ಕೈ ಎತ್ತಲ್ಲ, ಚಲೋ ಕೆಲಸ. ಒಟ್ಟ ನಾನು ಹೇಳೋದಿಷ್ಟ, ನಾಳೆ ನಡೆಯುವ ಕ್ಯಾಂಪಲ್ಲಿ ಎಲ್ಲರೂ ಒಂದು ಬ್ಲಡ್ ಕೊಡ್ರಿ. ನಿಮ್ಮ ಮನೆಗೆ ಯಾರು 18 ವರ್ಷ ಮೇಲೆ ಅದಾರ, 65 ವರ್ಷ ಹೋದಾರ, ಮೊದಲು ಕ್ಯಾಂಪಿಗೆ ಒಂದು ಬ್ಲಡ್ ಕೊಡ್ತಕ್ಕಂಥ ವ್ಯವಸ್ಥೆ ನೀವೆಲ್ಲ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದೇನಂತಂದ್ರೆ, ಒಳ್ಳೆ ಕೆಲಸಗಳಿಗೆ ಹಿಂದೆ ಮುಂದೆ ನೋಡ್ಬೇಡ. ದೇವ್ರ ಮೆಚ್ಚಲ್ಲ. ಎಷ್ಟು ದೇವ್ರ ಮುಂದೆ ಹೇಗೆಲ್ಲ ಇದು ಮಾಡಿ ಏನ್ ಮಾಡಿ. ಇನ್ನೊಂದಿಷ್ಟು ಉದಾಹರಣೆಗಳಿದ್ದು ಕೇಳಿಲ್ಲ. ಆಪರೇಷನ್ ಆಯ್ತು ಅಂತ ಹೇಳಿ ಬ್ರೆಡ್ ಹಣ್ಣು ಇಟ್ಕೊಂಡು ಮಾತಾಡ್ಸಕ್ ಹೋಗ್ತೇವೆ. ಕರೆಕ್ಟಾ? ಬ್ರೆಡ್ ಹಣ್ಣು ಯಾರು ತಿಂತಾರ? ಆಪರೇಷನ್ ಆದ್ರೆ ತಿಂತಾರ? ಇಲ್ಲ. ಅದು ಒಬ್ಬರು ವಿಚಾರ ಮಾಡಿದ್ರು, ಅದ ಬ್ರೆಡ್ ಹಣ್ಣು ತಿಂದು ಪಾಪ ಆಪರೇಷನ್ಗೆ ಬ್ಲಡ್ ಬೇಕಾಗಿತ್ತಾನ, ನೀನು ಕೊಡಕ್ ಹೋಗಬೇಕಿತ್ತು ಅಂತ ಯಾರು ವಿಚಾರ ಮಾಡಿದ್ರಿ? ಇಲ್ಲ. ಸಮಸ್ಯೆ ಎಷ್ಟೈತಿ ಅಂತಂದ್ರೆ, ಮದುವೆ ಕರೀಲಿಲ್ಲ ಅಂತ ಹೇಳಿ ಮಾತಾಡ್ಸ್ತಿ ಬಿಡ್ತಾರೆ. ನನಗೆ ಆ ಫಂಕ್ಷನಿಗೆ ಕರೀಲಿಲ್ಲ ಅಂತ ಹೇಳಿ ಮಾತಾಡ್ಸ್ತಿ ಬಿಡ್ತಾರೆ. ಆದ್ರೆ ರಕ್ತ ಕೊಡ್ಲಿಲ್ಲ ಅಂತ ಹೇಳಿ ಮಾತಾಡ್ಸ್ತಾ ಬಿಟ್ಟವರು ನಾವು ಎಲ್ಲಿ ನೋಡ್ತೇವೆ. ಆದ್ರೆ ಹೇಳ್ಕೊಳಕ್ ಯಾರು? ನಾವು ರಕ್ತ ಸಂಬಂಧಿ. ಹಿಂಗಾಗಿ ಹೇಳಿಕೆಂತ ಹೋದ್ರೆ ಬಹಳ ಐತಿ. ಆದ್ರೆ ಗ್ರಾಮೀಣ ಮಟ್ಟದಲ್ಲಿ ಇದ್ರ ಬಗ್ಗೆ ಇರ್ತಕ್ಕಂತಹ ಮೂಢನಂಬಿಕೆಗಳು. ಅಜ್ಜಾರು ಒಂದು ಮಾತು ಹೇಳಿದ್ರು, ಅವ್ರಿಗಂತಲ್ಲ ಜನರಲ್ ಆಗಿ ಹೇಳ್ತಾನ, ಎಲ್ಲ ರಕ್ತ ಸುಟ್ಟು ಹೋಗೈತೆ ಅಂತ ಹೇಳಿ. ಇದನ್ನ ತಂಬಾಕು ತಿನ್ನಬೇಕಾರೆ ಯಾಕೆ ವಿಚಾರ ಮಾಡಲ್ಲ? ಇದನ್ನ ಸರಿ ಕುಡಿಬೇಕಾರೆ ಯಾಕೆ ವಿಚಾರ ಮಾಡಲ್ಲ? ಅಲ್ಲಿ ರಕ್ತ ಸುಟ್ಟೋಗೋದಲ್ಲ, ಇಡೀ ಜೀವನ ಸುಟ್ಟೋಗೈತಿ. ಅದಕ್ಕೆ ಒಳ್ಳೆ ಕೆಲಸ ಮಾಡಬೇಕು ಅಂತಂದ್ರೆ ಹಿಂದೆ ಮುಂದೆ ನೋಡ್ಬೇಡ್ರಿ. ನಾಳೆ 7ನೇ ತಾರೀಕಿಗೆ ಏನು ಒಳ್ಳೆ ಕಾರ್ಯಕ್ರಮಗಳು ಮಾಡಕತ್ತಾರ ಹುಡುಗರು ಎಲ್ಲರೂ ಸೇರಿ ಜೀವ ಉಳಿಸುವಂತ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ, ನನಗಂತರೂ ಬಹಳ ಖುಷಿ ಐತಿ. ಯಾಕಂತಂದ್ರೆ ದೇವ್ರು ನನಗೆ ದೊಡ್ಡ ಪಗಾರ ಕೊಟ್ಟಿಲ್ಲ, ನನಗೆ ದೊಡ್ಡ ಆಸ್ತಿ ಕೊಟ್ಟಿಲ್ಲ. ರೊಕ್ಕ ಕೊಡುವಂತಂದ್ರೆ ನನ್ನ ಪಗಾರಕ್ಕಷ್ಟ ಸೀಮಿತ. ನನ್ನ ಕಡೆ ಆರೋಗ್ಯ ಅಂತ ಕೊಟ್ಟಾನ, ಆರೋಗ್ಯ ಕೊಡಾಕತ್ತಾನೆ. 150 ಸಲ ರಕ್ತದಾನ ಮಾಡೀನಿ ಅಂತಂದ್ರೆ 70ರಿಂದ 75 ಲೀಟರ್ ರಕ್ತ ನಾನು ಒಬ್ಬನ ಕೊಟ್ಟಾನೆ. ಇಡೀ ಬಸಾಪುರದ ಸೇರಿ ಒಂದು 50 ಲೀಟರ್ ರಕ್ತ ಕೊಡೋಕ್ಕಾಗಲ್ಲ? ಆಗಲ್ಲ? ಆಕತ್ರಿ. ಆದ್ರೆ ನಮ್ ರಕ್ತ ಸುಟ್ಟು ಹೋಗೈತ್ರಿ. ಸಮಸ್ಯೆ ಬಾಳ ಐತಿ. ಆಯ್ತು. ಈಗ ನಿಮ್ಮಂಗ ಮೈಕು ಸಹಿತ ಅದಕ್ಕೂ ಸಮಸ್ಯೆ ಆಗ್ತದೆ. ಏನ್ರ ಇರ್ಲಿ. ಆದ್ರೆ ದಯಮಾಡಿ ನಿಮ್ಗೆ ಲಾಸ್ಟಿಗೂ ಕೂಡ ನಾ ಹೇಳ್ತೇನೆ ಅಂತ, ಬಹಳಷ್ಟು ಜನರಿಗೆ
ಅನಾನುಕೂಲತೆ ಐತಿ, ಆರೋಗ್ಯವಂತರು ಇರ್ತಕ್ಕಂಥ ಬಹಳ ಕಡಿಮೆ ಐತಿ. ಅಲ್ಲಿ ಡಾಕ್ಟರ್ಸ್ ಬಂದಿರ್ತಾರ. ಎಲ್ಲರೂ ಕೂಡ ಎಲ್ಲರೂ ಸೇರಿ ನಾವು ಒಳ್ಳೆ ಕೆಲಸಗಳನ್ನು ಮಾಡೋಣ ಅಂತ ಹೇಳಿ ನನ್ನ ಮಾತನ್ನ ಹೇಳಿನಿ. ಈಗ ತಾನೇ ಆಗಮಿಸಿರ್ತಕ್ಕಂತಹ ಕೂಡ್ಲದ ಪರಮ ಪೂಜ್ಯರು ಮತ್ತು ಹೆರೂರಿನ ಪರಮ ಪೂಜ್ಯರು ಕೂಡ್ಲ ಅಜ್ಜರು ಎಲ್ಲೇ ಪ್ರವಚನಕ್ಕೆ ಹೋದ್ರು ರಕ್ತದಾನ ಮಾಡ್ರಿ ಅಂತ ಹೇಳ್ತಾರೆ. ಕೊನೆಗೆ ಸ್ವತಃ 17 ಬಾರಿ ರಕ್ತದಾನ ಮಾಡ್ಯಾರ. ಹೆಸರೇ ಅದು ನಮ್ಮ ಗುಬ್ಬಿ ನಂಜುಂಡೇಶ್ವರ ಮಠದ ಅಜ್ಜರ 10 ಸಲ ರಕ್ತದಾನ ಮಾಡ್ಯಾರ. ಸ್ವಾಮಿಗಳಿಗೆ ಬಹಳಷ್ಟು ಕಷ್ಟದ ಜೀವನ ಇರುತ್ತೆ. ಅವರ ಅಷ್ಟೊಂದು ರಕ್ತದಾನ ಮಾಡ್ಯಾರ ಅಂತಂದ್ರೆ ಎಲ್ಲರೂ ಇದ್ದಂತ ಆರೋಗ್ಯವಂತರು 7ನೇ ತಾರೀಕಿಗೆ ಬಂದು ರಕ್ತದಾನ ಮಾಡ್ರಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಆರೋಗ್ಯ ಸುಧಾರಣೆ ಆಗಲಿ ಅಂತ ಹೇಳಿ ನನ್ನ ಮಾತಿಗೆ ನಾನು ವಿರಾಮ ಮತ್ತು ಸಮಾಜದ ಆರೋಗ್ಯಕರ ಜೀವನಕ್ಕೆ ತಮ್ಮ ಜೀವನವನ್ನು ವೃತ್ತಿ ಜೀವನದ ಜೊತೆಗೆ ಪ್ರವೃತ್ತಿ ಜೀವನವಾಗಿ ರಕ್ತದಾನದ ಶಿಬಿರಗಳನ್ನು ಹಮ್ಮಿಕೊಂಡು ಎಲ್ಲಾ ಗ್ರಾಮಗಳಲ್ಲಿ ಜಾಗೃತಿ ಮೂಡಿಸಿರುತ್ತಿರುವಂತಹ ಕರಬಸಪ್ಪ ಗೊಂದಿಯವರಿಗೆ ನಮ್ಮ ಊರಿನ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ತೋರಿಸುತ್ತೇವೆ. ವಂದನೆ, ಅಭಿನಂದನೆಗಳು.